ಕರ್ನಲ್ ಮುದ್ರಿ ಅವರಿದ್ದಾರೆ ನಮ್ಮ ಜೊತೆಗೆ. ಮುದ್ರಿ ಸರ್, ಇನ್ನೊಂದು ವಿದ್ಯಮಾನ ನೆನಪಾಗುತ್ತೆ ನನಗೆ. ಐ ಥಿಂಕ್ 2012 ಅನಿಸುತ್ತೆ, ಉತ್ತರಾಖಂಡ್ನಲ್ಲಿ ಫ್ಲ್ಯಾಶ್ ಫ್ಲಡ್ಸ್ ಬಂದಿತ್ತು. ಡೆಹ್ರಾಡೂನ್ನಲ್ಲಿ ಇದ್ದಂಥ ನಾನು ಹೆಲಿಪ್ಯಾಡ್ನಲ್ಲಿ ನಿಂತ್ಕೊಂಡಿದ್ದೆ. ಭಾಳಷ್ಟು ಹೆಲಿಕಾಪ್ಟರ್ಗಳು ಬಂದು ಸರ್ವೈವರ್ಸ್ನ ಇಳಿಸಿ ಖಾಲಿ ಹೋಗ್ತಾಯಿದ್ವು ಮತ್ತೆ ಕರ್ಕೊಂಬರೋದಕ್ಕೆ. ನನಗೆ ಯಾವುದಾದ್ರು ಒಂದು ಹೆಲಿಕಾಪ್ಟರ್ನಲ್ಲಿ ಉತ್ತರಾಖಂಡ್ಗೆ ಅಂದರೆ ಬದ್ರಿಗೋ ಕೇದಾರ್ಗೋ ಹೋಗಿ ತಲುಪ್ಕೋಬೇಕು ಅಂತ. ಏರ್ಫೋರ್ಸಿನ ಒಬ್ಬ ಪೈಲಟ್ಟು, ನಾನು ಬ್ಯಾಚ್ ನೋಡಿದೆ, ಹೆಸರು ಕೃಷ್ಣಮೂರ್ತಿ ಅಂತಿತ್ತು. ಬಹುಶಃ ಯಾರೋ ಸೌತ್ ಇಂಡಿಯನ್ ಇದ್ದಾರೆ ಅಂತ. ಕನೆಕ್ಟ್ ಆಗ್ಬೇಕಲ್ಲ, ನಾವು ಹೋಗಿ ಅವ್ರಿಗೆ ವहाँ कितने साउथ इंडियंस फंसे होंगे सर ಅಂತ ಕೇಳಿದೆ. ಸಡನ್ಲಿ ಸಿಟ್ಟು ಬಂದುಬಿಡ್ತು. इंडियंस फंसे हैं वहाँ 12,000 ಹಿಂದೂಸ್ತಾನಿ ಫಸೆ हैं ಅಂದರು. ದ್ಯಾಟ್ಸ್ ಹೌ ಅ ಸೋಲ್ಜರ್ ಥಿಂಗ್ಸ್. ಸೈನ್ಯದಲ್ಲಿ ಒಂದು ಯುದ್ಧದ ವಾತಾವರಣ ಇದ್ದಾಗ ನಮ್ಮ ಹಿಂದುಗಡೆ ನಾಗರಿಕ ಸಮಾಜದಲ್ಲಿ ಏನು ಚರ್ಚೆ ಆಗ್ತಾ ಇದೆ, ಪಾಲಿಟಿಕ್ಸಲ್ಲಿ ಏನು ಚರ್ಚೆ ಆಗ್ತಾ ಇದೆ, ಪರಿಣಾಮ ಬೀರುತ್ತೆ. ಅದು ನನಗೆ ಯಾರೋ ಕೇಳ್ತಾರೆ, ವಾಟ್ ಈಸ್ ದಿ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಫ್ ದಿ ಇಂಡಿಯನ್ ಆರ್ಮಿ ಟುಡೇ ಅಂತಂದ್ರೆ, ಇಟ್ ಈಸ್ ನಾಟ್ ದಿ ವೆಪನ್ಸ್, ಎಸ್, ಇಟ್ ಈಸ್ ದ ಸಪೋರ್ಟ್ ದಟ್ ವಿ ಎಂಜಾಯ್ ಫ್ರಮ್ ದಿ ಪಬ್ಲಿಕ್ ಅಂಡ್ ಪೊಲಿಟಿಕ್ಸ್. ದಿಸ್ ಇಸ್ ಅವರ್ ಬಿಗ್ಗೆಸ್ಟ್ ಸ್ಟ್ರೆಂತ್. ಎಸ್. ಸೊ ಇದಿಲ್ಲ ಅಂತಂದ್ರೆ, ಈಗ ಸ್ಪೆಸಿಫಿಕ್ ಆಗಿ ಇನ್ಸಿಡೆಂಟ್ ನೋಡಿದಾಗ ಇನ್ನೊಂದು ಕೇಳಿದೆ ನಾನು, ಆಫೀಸರ್ಸ್ ಪಾರ್ಟಿಗಳಲ್ಲಿ ಪಾಲಿಟಿಕ್ಸು ಮತ್ತು ಮಹಿಳೆಯ ಬಗ್ಗೆ ಚರ್ಚೆ ಮಾಡೋದು ನಿಷಿದ್ಧ ಅಂತ. ರಾಜಕಾರಣ ಚರ್ಚೆ ಮಾಡಬಾರ್ದು ಅಂತ. ಕರೆಕ್ಟ್, ವಿ ಡೋಂಟ್ ಸ್ಪೀಕ್. ಪಾಲಿಟಿಕ್ಸ್ ಆಯಿತು, ಲೇಡೀಸ್ ಬಗ್ಗೆ ಆಯಿತು, ಫೈನಾನ್ಸಸ್ ಬಗ್ಗೆ ಆಯಿತು, ಇಂಡಿವಿಜುವಲ್ ಫೈನಾನ್ಸ್, ವಿ ನೆವರ್ ಸ್ಪೀಕ್. ಅದು ಟ್ಯಾಬು ಸಬ್ಜೆಕ್ಟ್ ಅಂತ ಹೇಳ್ತೀವಿ ನಾವು. ಸೊ ಈ ಸ್ಪೆಸಿಫಿಕ್ ಒಂದು ಇನ್ಸ್ಟೆನ್ಸ್ ಬಗ್ಗೆ ನಾವೇನು ಚರ್ಚೆ ಮಾಡ್ತಿದ್ದೀವಿ, ಇದ್ರ ಬಗ್ಗೆ ನಾವು ಹೇಳಿದಾಗ, ಸಿದ್ದರಾಮಯ್ಯ ಅವರು ಒಂದು ಚೀಫ್ ಮಿನಿಸ್ಟರ್ ಆಫ್ ಅ ಸ್ಟೇಟ್ ಅಂತ ಪಾಕಿಸ್ತಾನಕ್ಕೆ ಗೊತ್ತಿದೆ. ಹಿ ಈಸ್ ನಾಟ್ ಪಾರ್ಟ್ ಆಫ್ CCS ಅಂತ ನಮಗೆ ಗೊತ್ತು, ಬಟ್ ದೇ ಡೋಂಟ್ ನೋ. ಅದಕ್ಕೆ ಇಂಥ ಒಬ್ಬ ವ್ಯಕ್ತಿ ಇಂಥದೆಲ್ಲ ಈ ಹಿಸ್ಟ್ರಿಯನ್ನು ಮಾತಾಡಿದ್ವಿ, ಬಟ್ ಇಂಥ ಒಬ್ಬ ವ್ಯಕ್ತಿ ಇಂಥದ್ರ ಬಗ್ಗೆ ಮಾತಾಡಿದಾಗ ಅಲ್ಲಿ ಒಂದು ಇಟ್ ಸೆನ್ಸ್, ಎಸ್ಪೆಷಲಿ ಸೋಷಿಯಲ್ ಮೀಡಿಯಾನಲ್ಲಿ ಇಟ್ ಸೆನ್ಸ್ ಎ ವೆರಿ ರಾಂಗ್ ಮೆಸೇಜ್. ಅವ್ರು ಆಮೇಲೆ ತಿರುಗ್ಕೊಂಡ್ರು, ಆಮೇಲೆ ಹೇಳಿದ್ರು, ಏನು ಹೇಳಿದ್ರು, ಐ ಡಿಡ್ ನಾಟ್ ಸೇ ದಟ್ ಐ ಶುಡ್ ನಾಟ್ ವೇಜ್ ಎ ವಾರ್, ಬಟ್ ಇಟ್ ಶುಡ್ ಬಿ ಆಸ್ ಅ ಲಾಸ್ಟ್ ರಿಸಾರ್ಟ್ ಅಂತ ಹೇಳಿದ್ರು. ನಮ್ಮಲ್ಲಿ ಯುದ್ಧ ಮಾಡಬೇಕಾದ್ರೆ ಇಂಡಿಯಾ ಸ್ಟೇಟ್ ಹೇಗಿದೆ ಅಂತಂದರೆ, ವಿ ಹ್ಯಾವ್ ಅವರ್ ಓನ್ ನ್ಯಾಷನಲ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ನ್ಯಾಷನಲ್ ಇಂಟ್ರೆಸ್ಟ್. ಎಸ್, ನಾವು ಯುದ್ಧ ಮಾಡಬೇಕು ಅಂತ ಯಾವಾಗ್ಲೂ ಇಂಡಿಯಾ ಒಂದು ದೇಶ ಯಾರ ಮೇಲೂ ಆಕ್ರಮಣ ಮಾಡಿಲ್ಲ ಇನ್ನೂವರೆಗೂ. ವಿ ಹ್ಯಾವ್ ಆಲ್ವೇಸ್ ಟೇಕನ್ ರಿಟಾಲಿಯೇಟರಿ ಆಕ್ಷನ್. ಎಸ್, ಯಾವಾಗ ಯಾವುದು ನಾವು ಇನ್ನೂವರೆಗೂ ಅದಾದ್ಮೇಲೆ ನಾಟ್ ಇವನ್ ಆಸ್ ಅ ಲಾಸ್ಟ್ ರಿಸಾರ್ಟ್, ಇಟ್ ಇಸ್ ನಾಟ್ ಅನ್ ಆಪ್ಷನ್ ಎಟ್ ಆಲ್ ಫಾರ್ ಅಸ್. ಯಾಕಂದ್ರೆ ಅವರ್ ನ್ಯಾಷನಲ್ ಇಂಟ್ರೆಸ್ಟ್, ನ್ಯಾಷನಲ್ ಆಬ್ಜೆಕ್ಟಿವ್ ಇಲ್ವೇ ಇಲ್ಲ ನಮ್ದು. ಟೆರಿಟೋರಿಯಲ್ ಎಕ್ಸ್ಪಾನ್ಷನ್ ಈಸ್ ನಾಟ್ ಅವರ್ ಏಮ್ ಅಂಡ್ ಆಬ್ಜೆಕ್ಟಿವ್. ಅಂದಮೇಲೆ ನಾವು ಮಾಡೋದನ್ನೇ ಇಲ್ಲ ಅದನ್ನ. ಓನ್ಲಿ ವೆನ್ ಅವರ್ ಓನ್ ಇಂಟೆಗ್ರಿಟಿ, ಬಾರ್ಡರ್ಸ್ ಆರ್ ಥ್ರೆಟೆಂಡ್, ವಿ ರಿಟಾಲಿಯೇಟ್. ಅಲ್ಲಿವರೆಗೂ ನಾವು ಆಸ್ ಅನ್ ಆಪ್ಷನ್ ಆಗಲಿ ಇದಾಗಲಿ ನಾವು ಅದನ್ನ ಎಕ್ಸಸೈಸೇ ಮಾಡಲ್ಲ. ಸೊ ಇಂಥ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಇಟ್ ಸೆಂಡ್ಸ್ ಎ ವೆರಿ ರಾಂಗ್ ಮೆಸೇಜ್ ಅಕ್ರಾಸ್ ದಿ ಬಾರ್ಡರ್. ಯಾಕಂದ್ರೆ ಅವ್ರು ಪಿಕಪ್ ಮಾಡ್ಕೊಂಡು ಅದೇನು ಮಾಡ್ತಾರೆ, ಇದು ಒಂದು ಮಾಡಿಕೊಂಡು ಇದನ್ನೇ ಪ್ಲೇ ಮಾಡ್ತಾರೆ ಅಂತ ನನಗೆ ಅನ್ಸುತ್ತೆ. ಸೊ ಈಗ ಯೂನಿಯನ್ ಗೌರ್ಮೆಂಟ್ ಒಂದು ಇದನ್ನ ಮಾಡಿದ್ದಾರೆ, ಲೈವ್ ಕವರೇಜ್ ಮಾಡಬಾರ್ದು ಅಂತ ಹೇಳಿ ಯಾವುದೇ ಆಪರೇಷನ್ ಬಗ್ಗೆ. ಹಾಗೆ ಇನ್ನೊಂದನ್ನು ಹೊಂದಿಸ್ಬೇಕು. ಏನು ಹೊಂದಿಸ್ಬೇಕು, ಯಾವುದೇ ಒಂದು ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಇದ್ದವರು ಔಟ್ ಆಫ್ ಟರ್ನ್ ಸ್ಪೀಕ್ ಮಾಡಬಾರ್ದು ಅಂತ. ಯಾವುದೇ ಕಾನ್ಸ್ಟಿಟ್ಯೂಷನ್, ಸ್ಪೆಷಲಿ ಚೀಫ್ ಮಿನಿಸ್ಟರ್ಸ್ ಆಗಿರ್ಬೋದು, ಗವರ್ನರ್ಸ್ ಆಗಿರ್ಬೋದು, ಒನ್ ಹೂ ಇಸ್ ನಾಟ್ ಕನೆಕ್ಟೆಡ್ ವಿತ್ ದಿಸ್. ಪಬ್ಲಿಕ್ ಅವ್ರು ಮಾತಾಡ್ತಾರೆ. ನಾವು ಎಷ್ಟೋ ಜನ 140 ಕೋಟಿ ಜನ ಇದ್ದೀವಿ, ನಾವು ಮಾತಾಡ್ತೀವಿ. ಬಟ್ ಒನ್ ಹೂ ಹೋಲ್ಡ್ ಸಮ್ ಅಥಾರಿಟಿ ಆ್ಯಂಡ್ ಸಮ್ ಪೊಸಿಷನ್, ದೇ ಶುಡ್ ಬಿ ರಿಫ್ರೇನ್ ಫ್ರಾಮ್ ಇಂಥ ಸಬ್ಜೆಕ್ಟ್ ಬಗ್ಗೆ ಮಾತಾಡೋದನ್ನು ಸ್ವಲ್ಪ ಕಡಿಮೆ ಮಾಡಬೇಕು, ರಿಸ್ಟ್ರೈನ್ ಮಾಡಬೇಕು ಅಂತ ನನಗನ್ಸುತ್ತೆ. ಎಸ್, ಮಹೇಶ್ ಅವರೇ, ಮಾಧ್ಯಮ ಕೆಲಸ ಮಾಡೋದೇ ಹಾಗೆ. ಪಾಕಿಸ್ತಾನದಲ್ಲಿ ಸೇನೆಯಲ್ಲಿ ಸೈನ್ಯಾಧಿಕಾರಿಗಳು ರಾಜೀನಾಮೆ ಕೊಡ್ತಾ ಇದ್ದಾರೆ, ಆರ್ಮಿ ಚೀಫ್ನ ಫ್ಯಾಮಿಲಿ ದೇಶ ಬಿಟ್ಟು ಹೋಗಿದೆ ಅನ್ನೋ ಸುದ್ದಿಗಳನ್ನು ನಾವು ಪ್ರಸಾರ ಮಾಡೋದಿಲ್ಲ. ಹಂಗೆ ಸಿದ್ದರಾಮಯ್ಯನವರ ಹೇಳಿಕೆ ಪಾಕಿಸ್ತಾನಿ ಮೀಡಿಯಾಗೆ ಜ್ಯೂಸಿ ಅನಿಸುತ್ತೆ, ಸಹಜ. ಆದರೆ ಪ್ರಿನ್ಸಿಪಲ್ ಅಪೋಸಿಷನ್ನ ಕಾಂಗ್ರೆಸ್ ಒಂದು ಸ್ಟ್ಯಾಂಡ್ ತೆಗೆದುಕೊಂಡಿದೆಯಲ್ಲ. ಅಲ್ಲ, ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಮೋಸ್ಟ್ ಸೆನ್ಸಿಬಲ್ ಆಗಿ ಇದರಲ್ಲಿ OIC ಮಾತಾಡಿರೋದು. ಅಸಾವುದ್ದೀನ್ OIC ಘಟನೆ ನಡೆದಾಗಿನಿಂದ ಇಲ್ಲಿ ತನಕ ಒಂದು ಶಬ್ದನೂ ಆಚೆ ಈಚೆ ಆಗದಂಗೆ ತಮ್ಮ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ. ಇದು ಎರಡು ಆಯಾಮದಲ್ಲಿ ನೋಡಬೇಕು ಅಜಿತ್ ಅವರೇ. ಒಂದು, ಮೀರ್ ಜಾಫರು, ಜೈಸಿಂಹ, ಮೀರ್ ಸಾದಕ್ಗಳೆಲ್ಲ ಅನೇಕರ ರೂಪದಲ್ಲಿ ಪುನರ್ ಜನ್ಮ ಆಗಿದ್ದಾರೆ. ದೇಶಕ್ಕೆ ಸಂಕಷ್ಟ ಬಂದಂಥ ಸಂದರ್ಭದಲ್ಲಿ ಹೇಗೆ ನಡಿಬೇಕು ಅಂತಕ್ಕಂಥದ್ದು ಕಲಿದೇ ಇರತಕ್ಕಂಥದ್ದು, ಒಂದು ದೇಶಕ್ಕೆ ಅಂತ ಸಂಕಷ್ಟ ಬಂದಾಗ ಹೇಗೆ ಜನ ಎದ್ದು ನಿಲ್ಲಬೇಕು, ಒಂದಾಗಿರಬೇಕು ಅಂತಕ್ಕಂಥದ್ದು ಒಂದು ಸಾಮಾನ್ಯ ಪರಿಜ್ಞಾನ ಇಲ್ದಿರ್ತಕ್ಕಂಥ ಒಂದು ಸಣ್ಣ ನೀಚ ಕೆಲಸವನ್ನು, ಅಷ್ಟು ಸಣ್ಣ ರಾಜಕಾರಣವನ್ನು ಮಾಡ್ತಿರ್ತಕ್ಕಂಥದ್ದು. ಸಿದ್ದರಾಮಯ್ಯನ ಕೇಳ್ಬಿಟ್ಟು ಯುದ್ಧ ಮಾಡೋದಿಲ್ಲ. ಅದರಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಸಿದ್ದರಾಮಯ್ಯ ಇರ್ಬೋದು, ತಿಮ್ಮಾಪುರ್ ಇರ್ಬೋದು, ಲಾಡ್ ಇರ್ಬೋದು, ಎಲ್ಲರೂ ಇರ್ತಕ್ಕಂಥದ್ದು ಆ ಹಿಂದೂ ಅಂತಕ್ಕಂಥ ಪದ. ಇವರು ಯಾಕೆ ಇದನ್ನು ಡಿಸೋನ್ ಮಾಡ್ತಿರೋ ಅಂಥದ್ದು, ಪ್ರಶ್ನೆ ಯಾಕೆ ಕೇಳ್ತಿರೋ ಅಂಥದ್ದು? ಪ್ರಶ್ನೆ ಹಿಂದೆ ಇರ್ತಕ್ಕಂಥದ್ದು ಉದ್ದೇಶ ಏನಪ್ಪ ಅಂತಂದರೆ ಆ ಹಿಂದೂ ಫೋಬಿಯಾ.
ಆ ಮುಸಲ್ಮಾನರನ್ನ ಓಲೈಸ್ಕೊಡ್ಬೇಕು, ಮುಸಲ್ಮಾನರನ್ನ ಮೆಚ್ಚಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಪ್ರಶ್ನೆಗಳು ಕೇಳ್ತಿರ್ತಕ್ಕಂಥದ್ದು. ಯಾರೋ ಆ ಹೆಣ್ಮಗಳು ಮಂಜುನಾಥ್ ಅವರ ಮನೆಯವರು ಏನು ಆ ಸುದ್ದಿಯನ್ನು ನೀವು ಪ್ರಕಟ ಮಾಡಿದ್ರಿ, ಹಿಂದೂ ಅಂತ ಕೇಳ್ಬಿಟ್ಟು ಹೇಳಿದ್ರು, ಕಲ್ಮಾ ಓದ್ಬಿಟ್ಟು ಹೇಳಬೇಕು ಅಂತೇಳಿ ಸುನ್ನತ್ತಾಗಿದ್ಯಾ ಅಂತ ನೋಡ್ಬಿಟ್ಟು ಮಾಡಬೇಕು ಅಂತ ಮಾಡಿದ್ರು. ಇದು ಇವ್ರಿಗೆಲ್ಲ ಆಗ್ತಾ ಇರ್ತಕ್ಕಂಥ ಆಪತ್ತಿ. ಮಂಜುನಾಥ್ ಅವರ ಹೆಂಡತಿ ಅದನ್ನು ಹೇಳಿಲ್ಲ. ಭರತ್ ಭೂಷಣ್ ಅವರ ಹೆಂಡತಿಯ ಜೊತೆಗೆ ನಿನ್ನೆ ನಾನು 1.5 ಗಂಟೆ ಚರ್ಚೆ ಮಾಡಿದೆ. ನೂರಾರು ಎಕರೆ ವ್ಯಾಪ್ತಿಯ ದೊಡ್ಡ ಮೈದಾನದಲ್ಲಿ ಘಟನೆ ಆಗಿದೆ. ಒಂದೇ ನಿಮಿಷ ನಾ ಹೇಳ್ಬಿಡ್ತೀನಿ. 100 ಎಕರೆ ವ್ಯಾಪ್ತಿಯ ದೊಡ್ಡ ಮೈದಾನದಲ್ಲಿ ಘಟನೆ ಆಗಿದೆ. ಆ ಮೈದಾನದ ಉದ್ದಕ್ಕೂ ಕಗ್ಗೊಲೆಗಳು, 26 ಶವಗಳು ಮೈದಾನದ ಉದ್ದಕ್ಕೂ ಆಗಿದ್ದಾವೆ. ಒಬ್ಬೊಬ್ಬರಿಗೂ ಒಂದೊಂದು ಎಕ್ಸ್ಪೀರಿಯನ್ಸ್ ಆಗಿದೆ. ನ್ಯಾಷನಲ್ ಚಾನಲ್ ತೆಗೆದು ನೋಡ್ರಿ, 8-9 ವರ್ಷದ ಮಕ್ಕಳು ಹೇಳ್ತಾ ಇದ್ದಾವೆ. 8-9 ವರ್ಷದ ಮಕ್ಕಳು ಕಲ್ಮಾ ಓದಕ್ಕೆ ಹೇಳಿದ್ರು, ಪ್ಯಾಂಟ್ ಬಿಚ್ಚಿಸ್ ನೋಡಿದ್ರು, ಮಕ್ಕಳು ಹೇಳ್ತಾ ಇದ್ದಾವೆ. ಒಬ್ಬೊಬ್ಬರದು ಒಂದೊಂದು ಅನುಭವ. ಆ ಅನುಭವಗಳನ್ನು ಕಣ್ಣಾರೆ ಕಂಡಂಥವ್ರು ಆರ್ ಬಿ ತಿಮ್ಮಾಪುರ್ ಅನವಶ್ಯಕ ಮಾತನಾಡೋ ಅವಶ್ಯಕತೆ ಇರಲಿಲ್ಲ. ಅಲ್ಲ, ಒಂದು ನಿಮಿಷ ಮುದ್ರಿ ಸರ್ ಏನೋ ಆ್ಯಡ್ ಮಾಡ್ತೀನಿ ಅಂತ. ಒಂದೇ ನಿಮಿಷ. ಯಾವುದೇ ರಾಜಕಾರಣಿ ಇದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಅಲ್ಲಿ ಯಾವುದು ಜಾತಿ ಇದನ್ನ ಆಗಿಲ್ಲ ಅಂತ ಹೇಳಿ. ಅಂದ್ರೆ ಅವ್ರೇನು ಹೇಳಿದ್ರು ಅಂತಂದ್ರೆ, ಟೆರರಿಸ್ಟ್ ಬಂದವರು ಇಂಡಿಸ್ಕ್ರಿಮಿನೇಟ್ ಫೈರಿಂಗ್ ಆಗಿಲ್ಲ. ಅಲ್ಲಿ ಇಂಡಿಸ್ಕ್ರಿಮಿನೇಟ್ ಫೈರಿಂಗ್ ಆದರೆ ಅಲ್ಲಿ ಇದ್ದಂಥ ಪೊಲೀಸ್ ಸಾಯ್ಬೇಕಾಗಿತ್ತು, ಅಲ್ಲಿದ್ದಂಥ ಶಾಪ್ಕೀಪರ್ಸ್ ಸಾಯ್ಬೇಕಾಗಿತ್ತು, ಅಲ್ಲಿದ್ದಂಥ ಸಾಕಷ್ಟು ಮುಸ್ಲಿಮ್ಸು ಸಾಯ್ಬೇಕಾಗಿತ್ತು, ಹೆಣ್ಮಕ್ಳು ಸಾಯ್ಬೇಕಾಗಿತ್ತು, ಆಮೇಲೆ ಮಕ್ಕಳು ಸಾಯ್ಬೇಕಾಗಿತ್ತು. ಅಂದ್ರೆ ಇಟ್ ಹ್ಯಾಸ್ ಬೀನ್ ಸಿಲೆಕ್ಟಿವ್ ಫೈರಿಂಗ್. ಅಂದ್ರೆ ಇಟ್ ಇಸ್ ಎ ಡಿಸ್ಕ್ರಿಮಿನೇಟ್ ಫೈರಿಂಗ್, ಡೆಲಿಬರೇಟ್ ಫೈರಿಂಗ್. ಅವರು ಬಹಳ ಇವತ್ತು ಏನು ಈ ಸಮಸ್ಯೆ ನೋಡ್ತಾ ಇದ್ದೀವಿ, ಕಾಶ್ಮೀರ್ ಸಮಸ್ಯೆಯ ಮೂಲ ಕಾರಣನೇ ಕಾಂಗ್ರೆಸ್, ನೆಹರು. ಇತಿಹಾಸ ಬೇಡ ರೀ, ಇತಿಹಾಸವನ್ನು ಯಾರು ಮರಿಬಾರ್ದು. ಇತಿಹಾಸವನ್ನ ಯಾರು ಮರೀತಾನೆ ಅವನ ವರ್ತಮಾನವನ್ನ ಸರಿಗಿರಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಈ ಕಾಂಗ್ರೆಸ್ಸಿನ ಈ ಡಬಲ್ ಸ್ಟ್ಯಾಂಡರ್ಡ್. ಇವರು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು CWCದು ರೆಸೊಲ್ಯೂಷನ್ ಅನ್ನ ಹೇಳಿದ್ರು. ಜಯರಾಮ್ ರಮೇಶ್ ಅವರು ಯಾರನ್ನೂ ಮಾತನಾಡಬೇಡಿ ಅಂತ ಹೇಳಿದ್ರು. ಗೊತ್ತಾಯ್ತಾನೆ, ಒಬ್ಬ ಕನಿಷ್ಠ 50 ವರ್ಷ ರಾಜಕಾರಣದಲ್ಲಿ ಇದ್ದಂಥವ್ರು, ಸಾರ್ವಜನಿಕ ಬದುಕಿನಲ್ಲಿದ್ದಂಥವ್ರಿಗೆ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಅಲ್ವಾ? ದೇಶಕ್ಕೆ ಸಂಕಷ್ಟ ಬಂದಾಗ ನಾನು ಹೆಂಗೆ ನಡ್ಕೋಬೇಕು ಅನ್ನೋಂಥದ್ದು. ಅದಕ್ಕೇನಾದ್ರು ಬೇರೆಯವರಿಂದ ಹೇಳಿಸ್ಕೋಬೇಕಾ? ಅಮೆರಿಕಾದಲ್ಲಿ ಟ್ವಿನ್ ಇದ್ರ ಬ್ಲಾಸ್ಟ್ ಆಯಿತು, ನೀವು ಆಮೇಲಿಂದ ಮಾಡ್ರಿ, ಪಾರ್ಲಿಮೆಂಟ್ ಸೆಷನ್ ಬಂದಾಗ 100 ಪ್ರಶ್ನೆ ಕೇಳ್ರಿ, ಏನು ಸೆಕ್ಯೂರಿಟಿ ಬ್ರೀಚ್ ಆಗಿರ್ತಕ್ಕಂಥದ್ದು. ಪ್ರಶ್ನೆ ಕೇಳಬೇಡ ಅಂತ ನಾನು ಯಾರು ಹೇಳಿದ್ದು? ನಿಮ್ಮ ಅಭಿಪ್ರಾಯ ಈಗ ಮಾತಾಡೋದು ಬೇಡ, ನಿಮ್ಮ ಅಭಿಪ್ರಾಯ. ನಾನೇನಾದ್ರು ಕರ್ನಲ್ ಮುದ್ರಿ ಅವರು ಹೇಳಿದ್ರು ಇದು ಸರಿಯಾದ ಸಮಯ ಅಲ್ಲ ಅದನ್ನ ಚರ್ಚೆ ಮಾಡೋದಕ್ಕೆ. ಏಕೀಕೃತವಾಗಿ ಒಂದಾಗಿರ್ಬೇಕಲ್ವಾ ಇಡೀ ದೇಶದಲ್ಲಿ? ಅಲ್ರಿ 26/11 ಆದಾಗ ನೀವು ಪ್ರಶ್ನೆ ಕೇಳಿರ್ಲಿಲ್ವಾ? ಅಲ್ಲಿ ಇನ್ನೂ ಅಟ್ಯಾಕ್ ನಡೀತಾ ಇತ್ತು, ಭಯೋತ್ಪಾದಕರು ಎಲಿಮಿನೇಟ್ ಕೂಡ ಆಗಿರ್ಲಿಲ್ಲ, ಆಗ್ಲೇ ಮಾತಾಡೋದಕ್ಕೆ ಶುರು ಮಾಡಿರ್ಲಿಲ್ವಾ ನೀವು? ಭದ್ರತಾ ವೈಫಲ್ಯ ಆಯಿತು, ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯಿತು. ಇಂಟೆಲಿಜೆನ್ಸ್ ಅಲ್ಲ, ಅವತ್ತಿನ ದಿನ ಯಾವಾಗ ಪಾಕಿಸ್ತಾನದ ಬೆನ್ನು ಮೂಳೆಯನ್ನು ಮುರಿತೀನಿ ಅಂತ ಸೈನ್ಯ ಹೊರಟಂಥ ಸಂದರ್ಭದ ಒಳಗಡೆ ಅವರಿಗೆ ಹೋಗೋಕ್ಕೆ ಅವಕಾಶ ಕೊಡದೆ ಅಂತಂಥದ್ದು. ಇವರು ಇವತ್ತು ಲಾರ್ಡ್ ಮಾತಾಡ್ದಲ್ಲ 1.5 ಗಂಟೆ ಅಂತ ಹೇಳ್ಬಿಟ್ಟು, NH ದಿನ ನೀವು ಮಾನಸರಿಂದ, ಹರಿಯಾಣ ಮಾನಸರಿಂದ ಬಟ್ಲಾ ಎಲ್ಲಿಗೆ ಓರಿಯೆಂಟ್ ಇಲ್ಲಿಗೆ ತಾಜ್ ಆಫೀಸ್ ಕರೀಲಿಕ್ಕೆ ಎಷ್ಟು 1.5 ದಿನ ಮಾಡಲಿಲ್ವ ಇವರು? NH ಲೋಡೆಡ್ ಆಗಿತ್ತಲ್ವ ಮಾನಸರದಲ್ಲಿ, ಹರಿಯಾಣ ಮಾನಸರದಲ್ಲಿ. ಇದು ನಮ್ಮ ದೇಶದ ಹಣೆ ಬರ, ನಮ್ಮ ದೇಶದ ದುರಂತ. ಇವತ್ತು ನಾನು ಹೇಳ್ತೇನೆ, ಇಡೀ ಇಷ್ಟು ದೇಶದ ಒಳಗಡೆ ಇವತ್ತು ಕಳೆದ 10 ವರ್ಷ ಒಳಗಡೆ ಇಷ್ಟು ಪರಿವರ್ತನೆ ಮಾಡಿದಂಥದ್ದು ಜಗತ್ತು ಭಾರತ ಜೊತೆ ನಿಂತಿರುವಂತಹ ಕಾಲದಲ್ಲಿ. ನಾನು ಹೇಳೋದು, ಸಿದ್ದರಾಮಯ್ಯ ಕೇಳಿ ಯಾರು ಯುದ್ಧ ಮಾಡ್ತಾರೆ? ಲಾಸ್ಟ್ ಬಂತು ಯಾರು ಕೇಳ್ತಾರೆ? ಆದ್ರೆ ಒಬ್ಬ ಮುಖ್ಯಮಂತ್ರಿ ಆದಂತ ಸಂವಿಧಾನವನ್ನು ತೆಗೆದುಕೊಂಡು ಪ್ರಮಾಣ ಮಾಡುವಂತವ್ರಿಗೆ ಹೇಗೆ ನಡ್ಕೊಳ್ಬೇಕು ಅಂತ ಗೊತ್ತಿಲ್ಲ. ಬರ್ತೀನಿ ರೀ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.